ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂತ ಬರ ಇದೆ, ಒಂದ್ ಕಡೆ ಜನರ ಬದುಕನ್ನ ನೀವು ಹಸನು ಮಾಡ್ತೀವಿ ಅಂತ ಹೇಳ್ತೀರಾ, ಇಲ್ಲಿ ತೆರಿಗೆ ಜಾಸ್ತಿ ಮಾಡೋ ಮೂಲಕ ಜನರಿಗೆ ತೊರೆ ಆಗಲ್ವಾ ಸರ್ ಅದು? ಈಗ ನೋಡಪ್ಪ, 14 ವರ್ಷದಿಂದ 2014ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. BWSP ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ BWSP ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡಬೇಕಾ ಬೇಡವಾ ನೀವು ಹೇಳಿ. ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು, ನಾವು ಬಂದ ಮೇಲೆ ಅದನ್ನ ತಿರ್ಗಾ ಮಾಡಿ ಮಧ್ಯ 1 ರೂಪಾಯಿ ನಾವು ತಿರ್ಗಾ ಅದನ್ನ ರಿಡ್ಯೂಸ್ ಮಾಡಿದ್ರು. ನಮ್ಮ KRC ಚೇರ್ಮನ್ ಅದಕ್ಕೆ ಒಂದು ಗೈಡೆನ್ಸ್ ಮಾಡಿ ಅದೆಲ್ಲರನ್ನು ನೋಡಿ ಸ್ವಲ್ಪ ವಿಪರೀತ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಕಡೆಯಿಂದ ಬಂದ ಇನ್ವೆಸ್ಟರ್ಸ್ ಕೂಡ ಫ್ಯಾಕ್ಟರಿ ಮತ್ತೊಂದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ ಅಂತ. ಕಡಿಮೆ ಆಗಿದ್ದ ಯಾರು ಅದ್ರ ಬಗ್ಗೆ ಪ್ರಶಂಸನೆ ಹೇಳುದಿಲ್ಲ. ನೀವು ಜಾಸ್ತಿ ಆಗಿದ್ದ ಬಗ್ಗೆ ಮಾತ್ರ ತಾವು ಮಾತಾಡ್ತಾ ಇದ್ದೀರಿ. ಈಗ 400 ರೂಪಾಯಿ ಇತ್ತು ಸಿಲಿಂಡರ್, 1000 ರೂಪಾಯಿ ಆಯ್ತು. ಅದ್ರ ಬಗ್ಗೆ ಬೇಕಾದಷ್ಟು ಹೋರಾಟ, ಟೀಕೆ ಟಿಪ್ಪಣಿಗಳಾಯ್ತು. 70 ರೂಪಾಯಿ ಇದ್ದಿದ್ದು 100 ರೂಪಾಯಿ ಹೇರಿಸಿದ್ರು. 3 ರೂಪಾಯಿ ಅಷ್ಟು 30 ರೂಪಾಯಿ ಜಾಸ್ತಿ ಆಗಿದ್ದು ಬೇರೆನಾ, 3 ರೂಪಾಯಿ ಜಾಸ್ತಿ ಆಗಿದ್ದು ಲೆಕ್ಕ ಬೇರೆನಾ ಅನ್ನೋದನ್ನ ಆಲೋಚನೆ ಮಾಡಬೇಕು. ಸೊ ಕೃಷಿ ಯಂತ್ರೋಪಕರಣಕ್ಕೂ ಕೂಡ GSTಗಳನ್ನ ಹಾಕಿದ್ದನ್ನ ನೀವೆಲ್ಲ ನೋಡಿದಿರಿ. ನೀವು ಕೂಡ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಿರಿ, ನೀವು ಬರೆದಿದ್ದೀರಿ. ಈಗ 102 ರೂಪಾಯಿ ಇದೆ ಪೆಟ್ರೋಲು, 88 ರೂಪಾಯಿ 89 ರೂಪಾಯಿ ಡೀಸೆಲ್ ಇದೆ ಈ ಕರ್ನಾಟಕದಲ್ಲಿ. ಅಕ್ಕಪಕ್ಕ ರಾಜ್ಯದಲ್ಲೂ ಅದೇ ರೀತಿ ಹೋಗ್ತಾ ಇದೆ. ಈಗ ಮಹಾರಾಷ್ಟ್ರದಲ್ಲಿ 104 ರೂಪಾಯಿ ಬಂದಿದೆ, ರಾಜಸ್ಥಾನದಲ್ಲಿ 104 ಇದೆ, ಬಿಹಾರಲ್ಲಿ 107 ಇದೆ, ಮಧ್ಯಪ್ರದೇಶದಲ್ಲಿ 107 ಇದೆ, ಸೊ ಆಂಧ್ರ ಪ್ರದೇಶದಲ್ಲಿ 109 ಇದೆ. ಪಕ್ಕದ ಬಾರ್ಡರ್ಗಳಲ್ಲಿ ಮಾತ್ರ ನಮಗವ್ರಿಗೂ 1 ರೂಪಾಯಿ ಒಳಗಡೆ ಹೆಚ್ಚು ಕಮ್ಮಿ ನಾವು ಇದ್ದೇವೆ. ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ನಿಮಗೂ ಅನುಕೂಲ ಆಗ್ಬೇಕಲ್ಲ, ಅದಕ್ಕೆ ಲೆಕ್ಕಾಚಾರ ಹಾಕಿದ್ವಿ. ಸರ್, ಈಗ ಅಕ್ಕಪಕ್ಕದ ರಾಜ್ಯದಲ್ಲೂ ಏರಿಸಿದ್ದಾರೆ, ಅದನ್ನ ನೋಡ್ಕೊಂಡು ಸಮಾಧಾನವಾಗಿ ನಾವು ಕಮ್ಮಿ ಇದೀವಿ ಅವ್ರಿಗಿಂತ ಅಂತೇಳಿ ಸಮಾಧಾನ ಪಡ್ಕೋಬೇಕು ಅಂತಾನೆ ಸರ್. ಏನ್ ಮಾಡ್ತೀರಿ? ಟು ಶೇರ್ ಅವರ್ ಸೆಲ್ಫ್ ಅಂಡ್ ಕೇರ್ ಅವರ್ ಸೆಲ್ಫ್. ಕಡಿಮೆ ಮಾಡೋದ ಚಾನ್ಸಸ್ ಇದೆ ಸರ್. ಜನರಿಗೆ ಹೊರೆ ಆಗ್ತಾ ಇಲ್ಲ, ಜನರಿಗೆ ಎಲ್ಲರಿಗೂ ಅರ್ಥ ಆಗಿದೆ. ಈ ಗವರ್ಮೆಂಟ್ ಜನರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ ಅಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಹೋಗ್ತದಲ್ಲ. ಪ್ರೊಟೆಸ್ಟ್ ಮಾಡಲೇಬೇಕು. ಈಗ ಇವ್ರು ಹೇಳಿದ್ದಾರೆ, ನಮ್ಮ ಲೀಡರ್ ಒಬ್ರು, ದಂಗೆ ಹೇಳ್ಬೇಕು ಅಂತ. ದಂಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ನ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸಂವಿಧಾನದಲ್ಲಿ ತಗೊಂಡ್ರೆ 3-4 ದಿನಕ್ಕೆ ದಂಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಂಗೆ ಹೇಳಲಿ, ಯಾರು ಬೇಡ ಅಂತ ದಂಗೆ ಹೇಳಿಸ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.